ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ನಾನು ನಿಮ್ಮ ಸ್ಟಾರ್ ಮಂಜು. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅನ್ಕೊಂತೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಏನ್ರಿ ಇದು ಇವತ್ತು? ಅಪ್ಪ ದೇವ್ರೆ, ಏನು ಚಳಿ! ಬೆಳಗ್ಗೆ 8:30 8 ಗಂಟೆಗೆ ಎದ್ದಿದ್ದೀನಿ. ನೋಡಿದ್ರೆ 8:45 ಹಾಗೆ ಮಂಜು, ಫುಲ್ ಮಂಜು ಮಂಜು, ಏನು ಕಾಣಿಸ್ತಾ ಇಲ್ಲ. ಯಪ್ಪ ದೇವ್ರ, ಹಿಂಗಾದ್ರೆ ಹೆಂಗ್ರಿ? ಅಲ್ಲ, ನಾರ್ಮಲ್ಲು ಎಲ್ಲ ಈ ಥರ ಬೆಳಗ್ಗೆ ವ್ಯೂ ನೋಡೋಕ್ಕೆ ಇದಕ್ಕೆ ಯಾವ್ದಪ್ಪ, ಈ ಕಡೆ ಎಲ್ಲ ಹೋಗ್ತಾ ಇರ್ತಾರೆ. ಕುದುರೆ ಮುಖ ಮತ್ತು ನಂದಿ ಹಿಲ್ಸು, ದೇವರಾಯನ ದುರ್ಗ, ಈ ಥರ ಎಲ್ಲ ಹೋಗ್ತಾ ಇರ್ತಾರೆ, ಶಿವಗಂಗೆ. ಹಾಗೆ ಈಗ ನಾವಲ್ಲಿ ಹೋಗೋ ಅವಶ್ಯಕತೆನೇ ಇಲ್ಲ, ಇಲ್ಲೇ ಕಾಣಿಸುತ್ತೆ ವ್ಯೂ. ಯಾವ ಥರ ಇತ್ತು ಗೊತ್ತಾ ಬೆಳಗ್ಗೆ ವ್ಯೂ? ಯಪ್ಪ ದೇವರ, ನೋಡಬೇಕಿತ್ತು. ಎಲ್ಲ ನೋಡಿರ್ತೀರ ಆಲ್ಮೋಸ್ಟು. ಬೆಂಗಳೂರು ವೆದರು ಮನೆಯಿಂದ ಬಿಟ್ಟು ಹೋಗೋದು ಬೇಡ ಅನ್ನೋದು ರೀತಿ ಅನಿಸ್ಬಿಡುತ್ತೆ. ಬೆಳಗ್ಗೆ ನಾನು ಅದು ವ್ಯೂ ಕ್ಯಾಪ್ಚರ್ ಮಾಡಲಿಲ್ಲ, ಇಲ್ಲಾಂದರೆ ತೋರಿಸ್ತಿದ್ದೆ ನಿಮಗೆ. ಯಾರ್ಯಾರು ನೋಡಿಲ್ವೋ ಅವ್ರಿಗೆ ಕ್ಯಾಪ್ಚರ್ ಮಾಡಿದರೆ. ಈಗಲೂ ನೋಡಿ ಏನು ಚಳಿ ಆಗ್ತಿದೆ ನನಗೆ. ಜರ್ಕಿ ಹಾಕಿದ್ದೀನಿ ಆದರೂ ಚಳಿ. ಯಪ್ಪ ದೇವರು, ಏನಿದು ಹಿಂಗಾದರೆ ಹೆಂಗೆ ಕತೆ? ಇನ್ನೂ ಎಷ್ಟು ದಿವಸ ಅಂತ ಹೀಗಿರುತ್ತೋ ಏನೋ ಗೊತ್ತಿಲ್ಲ. ಎಲ್ಲ ರೋಡ್ ಬೇರೆ ಹಾಕ್ಬಿಟ್ಟವ್ರೆ. ಎಲ್ಲ ಬಿಸಿಲು ಕೂತವ್ರು ನೋಡಿ, ಅಜ್ಜಿ ಇಲ್ಲ. ನಾನು ಮಾತಾಡ್ತಾ ಇದ್ದರೆ ಹೆಲ್ಮೆಟ್ ಗ್ಲಾಸ್ಗೆ ಎಲ್ಲ ನಂದು ಬಾಯಿಂದ ಇದಾಗುತ್ತಲ್ಲ ಹೊಗೆ, ಆ ಹೊಗೆ ಹೋಗಿ ಗ್ಲಾಸ್ ಮೇಲೆ ಕೂತ್ಕೊತಿದೆ. ಆ ಥರ ಎಲ್ಲ ಸಿಕ್ಕಾಪಟ್ಟೆ ಚಳಿ ಇದೆ. ಹೇಗೆ ಕಾಣಿಸ್ತಿದೆ ಅಂದರೆ, ಈಗೂ ನಿಮ್ಗೆ ಕಾಣಿಸ್ತಿದೆಯೋ ಚೂರು ಚೂರು ಗೊತ್ತಿಲ್ಲ, ಮಂಜಲ್ಲ. ನನಗಂತೂ ನಿಜ ಚಳಿ. ಯಪ್ಪ, ನಾವೇ ಹೆಂಗಂದ್ರೆ ಅವ್ರಿಗೆ ವಯಸ್ಸಾದವ್ರಿಗೆ ಏನು ಅನಿಸಲ್ಲ, ಯಾಕಂದರೆ ಅವರು ಇಂಥ ಚಳಿ ಎಷ್ಟು ನೋಡಿರ್ತಾರೋ ಅಲ್ವಾ? ನಮಗೇನೆ ಹೊಸದ್ದು. ಯಪ್ಪ ದೇವ್ರೆ, ಟಾರ್ ಬೇರೆ ಹಾಕ್ಬಿಟ್ಟವ್ರು ಇಲ್ಲಿ. ಈ ಸ್ಮೆಲ್ಲು, ಟಾರ್ ಸ್ಮೆಲ್ ಬರ್ತಿದೆ, ಟಾರ್ ಸ್ಮೆಲ್ಲು. ಟಾರ್ ಸ್ಮೆಲ್ ಕುಡಿಯೋಕ್ಕೆ ಒಂಥರಲ್ಲ, ಟಾರ್ ಸ್ಮೆಲ್ಲು ಮತ್ತು ಹೊಸ ಮಳೆ ಬಂದಾಗ ಮಣ್ಣು ಸ್ಮೆಲ್ಲು, ಏನೋ ಒಂದು. ಮತ್ತು ಇನ್ನೇನಪ್ಪ ಸಮಾಚಾರ? ಆರಾಮ? ವೀಡಿಯೋಸ್ ನೋಡ್ತಾ ಇರ್ತೀರಾ? ನೋಡಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದ್ಸಲಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಸ್ಟಾರ್ ಮಂಜು ಅಕೌಂಟ್ನ ಸಪೋರ್ಟ್ ಮಾಡ್ಬೇಕು ನಿಮ್ಮಂಥವ್ರು, ಆವಾಗಲೇ ನಮ್ಮಂಥವ್ರ ಮೇಲಕ್ಕೆ ಬರೋದು ಅಲ್ವಾ? ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನಾವು ಹೆಂಗೆ ಮೇಲಕ್ಕೆ ಬರೋಣ ಹೇಳಿ? ಹಿಂಗಾಸಿ ಹೋಗ್ತಾ ಇದ್ದೀನಿ, ಮೈನ್ ರೋಡ್ ಆಸಿ ಹೋಗ್ತಾ ಇಲ್ಲ. ಯಾಕಂದರೆ ಟ್ರಾಫಿಕ್ ಜಾಮು ಅದೆಲ್ಲ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಈ ಲೇಔಟ್ ಆಸಿ ಒಂದು ದಾರಿ ಇದೆ, ಹಿಂಗಾಸಿ ಹೋಗ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ಫಸ್ಟ್ ಇಲ್ಲಿ ವರ್ಕ್ ಮಾಡ್ತಿದ್ದೆ ನಾನು. ಫಸ್ಟ್ ಅಂದರೆ ಒಂದು ಈಗ ಹೋಗ್ತಾ ಇದ್ದೀನಲ್ಲ ಅದಕ್ಕಿಂತ ಮುಂಚೆ ಆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೆ. ನಮಗಂತೂ ಹೆಂಗೆ ಅನಿಸ್ತೈತಂದರೆ, ಬಿಸಿ ಬಿಸಿ ಏನಾದರೂ ಮನೇಲಿ ಬಜ್ಜಿ ಗಿಜ್ಜಿನೋ ಏನಾದರೂ ಮಾಡ್ಕೊಂಡು ತಿನ್ಕೊಂಡು ಸುಮ್ಮನೆ ಮನೇಲಿ ರಗ್ಗುಬ್ರು ಹಾಕ್ಕೊಂಡು ಆರಾಮ್ಸೆ ಮಲಗೋಣ ಅನ್ನಿಸ್ತೈತೆ. ಆ ಥರ ಇದೆ. ಆದರೆ ಏನು ಮಾಡಬೇಕು? ಆ ಥರ ರಗ್ಗುಬ್ರು ಹಾಕ್ಕೊಂಡು ಇರಬೇಕು ಅಂದರೆ ಡ್ಯೂಟಿಗೆ ಹೋಗಲೇಬೇಕು. ಯಾಕಂತ ಹೇಳಿದ್ರೆ ಮನಿ ಬೇಕಲ್ಲ. ಮನಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ದುಡ್ಡಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ನಮಗೆ ಅಷ್ಟೇ ಪ್ರಾಮುಖ್ಯತೆ ದುಡ್ಡು ತಂದು ಕೊಡುತ್ತೆ ಅಲ್ವಾ? ನಿಜಾನ ಸುಳ್ಳ ಹೇಳಿ? ಫಸ್ಟ್ ಅವಾಗ ಅಲ್ಲಿಗೆ ಹೋಗುವಾಗ ಅವನಿಗೆ ಹಿಂಗಾಸಿ ಬರ್ತಿದ್ದೆ, ಈ ರೂಟ್ ಆಸಿ ಬಂದು ಹಂಗಾಸಿ ಹೋಗ್ತಿದ್ದೆ. ಇವಾಗ ಅಲ್ಲಿಗೆ ಹೋಗುವಾಗ ಹಿಂಗಾಸಿ ಹೋಗ್ತಾ ಇದ್ದೀನಿ, ಈ ರೂಟ್ ಆಸಿ ಹೋಗ್ತಾವ್ರು ನೋಡಿ ಹಿಂದೆ ಹುಡುಗರು.
ಒಬ್ಬೊಬ್ರು ಒಂದೊಂದು ಪ್ಯಾಷನ್. ಇಲ್ಲಿ ನೋಡಿ ಹಿಂಗೆ ಕಂಪ್ನಿಗೆ ಹೋಗ್ತಾ ಇರೋದವರು ಎಲ್ಲೋ ಸುಮ್ಮನೆ ವಾಕಿಂಗೋ ಫೋಟೋಶೂಟ್ಗೆ ಹೋಗ್ತಾ ಇಲ್ಲ, ಹೆಂಗೆ ಹೋಗ್ತಾವ್ರು ಜೋಡಿಗಳು. ನನಗೆ ಸಾಂಗ್ಸು ಇವು ಆಡಬೇಕಂತ ತುಂಬ ಇಷ್ಟ. ಸಾಂಗ್ಸ್ ಆಡಬೇಕಂದ್ರೆ ತುಂಬ ಇಷ್ಟ. ಬಟ್ ಫುಲ್ ಸಾಂಗ್ ಆಡೋಕ್ಕೆ ಬರೋಲ್ಲ, ಎಲ್ಲ ಅರ್ಧ ಆಡೋಕ್ಕೆ ಇಷ್ಟ. ಬಟ್ ಏನಂದರೆ ವಾಯ್ಸ್ ಚೆನ್ನಾಗಿಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ ನಾನು ಆಡಲ್ಲ ಅಷ್ಟೇ. ಆಮೇಲೆ ಕಮೆಂಟಲ್ಲಿ ಹಾಕ್ತಿರಲ್ಲಪ್ಪ ನೀವು, ಏನೋ ನಿನ್ನ ವಾಯ್ಸ್ ಇದ್ದಂಗೆ ಐತೆ, ಅದು ಇದ್ದಂಗೆ ಐತೆ, ಹಾಗೆ ಹೀಗೆ ಅಂತ ಬ್ಯಾಡ್ ಕಮೆಂಟ್ಸ್ ಎಲ್ಲ ಯಾಕೆ ಬೇಕು? ಏನು ಮಾಡೋದು, ನಮ್ಮ ವಾಯ್ಸೇ ಹಂಗೆ ಸಾಫ್ಟಾಗಿ. ಇಲ್ಲಿಂದ ನೋಡಿ ಆಪೋಸಿಟ್ ಹೋಗ್ಬೇಕು. ಇದು ನೋಡಿರ್ತೀರ ಆವಾಗ, ಇಲ್ಲಿ ನೋಡಿ ಎಷ್ಟು ಉದ್ದ ಇದೆ, ಇದು ಫ್ಯಾನಿನ ರೆಕ್ಕೆ. ಇದು ನಾವು ಅವಾಗ ಇಲ್ಲಿ ನೋಡಿ ಇಲ್ಲಿಂದ ಇನ್ನೊಂದು ಕಾಣಿಸ್ತೈತಲ್ಲ, ಆವಾಗ ನಾವು ಚಿಕ್ಕ ಹುಡುಗರಾಗಿದ್ದಾಗ ಈ ಥರದ್ದು ಏನಾದರೂ ಹೋದ್ರೆ ನಮ್ಗೆ ಭಾರಿ ಖುಷಿ. ಅಲ್ಲಿ ನೋಡ್ರು ಇರೋ ಬರೋರ್ನೆಲ್ಲ ಅಲ್ಲೋಗಿ ಇಲ್ಲೋಗಿ ಕೂಗಿ ಮನೆಯಿಂದ ಈಚೆ ಬಂದು ಅದು ಹೋಗೋವರೆಗೂ ಎಲ್ಲಿ ನಮ್ಗೆ ಎಂಡಿಂಗ್ ಕಾಣಿಸುತ್ತೋ ಅಲ್ಲಿವರೆಗೂ ನಾವು ನೋಡ್ತಾನೇ ಇರ್ತಿದ್ವಿ. ಆ ಎಂಜಾಯ್ಮೆಂಟ್ ಈಗ ಬರೋಲ್ಲ ಬಿಡಿ. ಅದು ಆ್ಯಕ್ಚುಲಿ ಫ್ಯಾನಿನ ರೆಕ್ಕೆ. ಅದು ನಾವು ಅಂದ್ಕೊಂಡಿದ್ದು ವಿಮಾನದ್ದು ಅಂತ, ವಿಮಾನದ ರೆಕ್ಕೆ ಅಂತ ಹೇಳಿ ನಾವು ಇದು ಮಾಡ್ತಿದ್ವಿ. ಬಟ್ ಅದು ಫ್ಯಾನಿನ ರೆಕ್ಕೆ, ಅದು ವಿಮಾನದ್ದಲ್ಲ. ಆ ಚೈಲ್ಡ್ಹುಡ್ ಮೆಮೊರೀಸೇ ಬೇರೆ ಬಿಡಿ. ಈಗ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅವಾಗೇನೋ ನಾವು ನಮ್ಮ ಮಾಸ್ಟರ್ಗಳನ್ನ ಅವ್ರನ್ನ ಬೈಕಂತಿದ್ವಿ, ಇವ್ರು ಹಿಂಗೆ ಹೊಡಿತಾರೆ, ಹಿಂಗೆ ಬೈತಾರೆ, ಸುಮ್ಮನೆ ಯಾವಾಗ ಕಾಲೇಜಿಗೆ ಹೋಗ್ತೀವೋ, ಕಾಲೇಜ್ ಲೈಫ್ಗೆ ಯಾವಾಗ ಹೋಗ್ತೀವೋ ನಾವು ಒಂದು ಬುಕ್ ಇಟ್ಕೊಂಡು ಯಾವಾಗ ಮಧ್ಯಾಹ್ನಕ್ಕೆ ಬರ್ತೀವೋ ಅಂತ. ಯಾಕಂತ ಹೇಳಿದ್ರೆ ಸ್ಕೂಲ್ಗೆ ಹೋದರೆ ಬೆಳಗ್ಗೆ ಹೋದವರು ಒಂದೊಂದು ಸಲ 6 ಗಂಟೆ ಈ ಥರ ಆಗ್ತಿತ್ತು. ಹೆಂಗಂದರೆ ಕೆಲ್ಸಕ್ಕೆ ಹೋಗಿ ಮನೆಗೆ ಬರ್ತೀವಲ್ಲ ಸಂಜೆ, ಆ ಥರ ಎಲ್ಲ ಆಗ್ತಿತ್ತು. ಹಾಗಾಗಿ ಏನು ಅನ್ಕೊಂಡಿದ್ವಿ, ನಮಗೆ ಸೀನಿಯರ್ಸ್ ಇರ್ತಾರಲ್ಲ, ಕಾಲೇಜ್ಗೆ ಹೋಗ್ತಾ ಇರ್ತಾರಲ್ಲ, ಅವ್ರು ನೋಡಿ ಅವರು ಏನು ಮಾಡ್ತಿದ್ರು, ಪೀರಿಯಡ್ ಅಟೆಂಡ್ ಮಾಡ್ದಂಗೆ ಅವ್ರಿಗೆ 3 ಗಂಟೆ ಹಂಗೆ ಬಿಡ್ತಿತ್ತು. ಬಟ್ ಅವರೇನು 1-2 ಪೀರಿಯಡ್ ಅಟೆಂಡ್ ಮಾಡಿಬಿಟ್ಟು ಒಂದು ಬುಕ್ ಮಾತ್ರ ತಗೊಂಡೋಗೋರು ಸ್ಟೈಲಾಗಿ ತಗೊಬರೋ. ನಾವು ಯೋಚನೆ ನೋಡ್ರು ಕಾಲೇಜ್ ಲೈಫ್ ಈ ಥರನ, ಅಯ್ಯೋ ಮಧ್ಯಾಹ್ನಕ್ಕೆ ಬರ್ಬೋದು, 12 ಗಂಟೆಗೆ ಬರ್ಬೋದಲ್ಲ, ಬೆಳಗ್ಗೆ ಹೋದರೆ ಆರಾಮ್ಸೆ ಓಡಾಡ್ಬೋದು, ತಿರುಗ್ಬೋದು ಅಂತ. ಬಟ್ ಹಂಗೆ ನಾವು ಅಂದ್ಕೊಂಡು ತಿರುಗಿದ್ದಕ್ಕೆ ಕಾಲೇಜ್ ಲೈಫಲ್ಲಿ ಹಿಂಗೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದು. ಅದೇ ನಾವೇನಾದರೂ ಏನು ನಮ್ಮ ಮಾಸ್ಟರ್ಗಳು ಹೇಳಿದ್ರು, ಚೆನ್ನಾಗಿ ಓದಿ, ಚೆನ್ನಾಗಿ ಇದು ಮಾಡಿ, ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಹೊಡಿತಾಯಿದ್ರು. ಹಂಗೆ ಕಾಲೇಜ್ ಲೈಫಲ್ಲೂ ಸೇಮ್ ಅದೇ ಥರ ಪನಿಷ್ಮೆಂಟು ಅದೆಲ್ಲ ಆಗಿದ್ದಿದ್ರೆ ನಿಜ ಎಷ್ಟೊಂದು ಜನ ಎಲ್ಲೋ ಉದ್ಧಾರ ಆಗ್ತಿದ್ರು. ಕಾಲೇಜ್ ಲೈಫಲ್ಲಿ ಅವ್ರು ಹೊಡಿತಿರ್ಲಿಲ್ಲ, ಬೈತಿದ್ರು, ಹೊಡಿತಿರ್ಲಿಲ್ಲ. ನಾನು ಹೊಡೆಯಲ್ಲ ಈ ಮತ್ತೆ 2 ಪೀರಿಯಡ್ ಅವ್ರಿಗೇನು ಹೋದ್ರಾ, ಏನು ಬುದ್ಧಿ ಗಿದ್ದಿ ಇಲ್ಲ ಕಾಲೇಜ್ ಲೈಫಲ್ಲಿ. ಹೆಂಗಂದರೆ ಅಟೆಂಡೆನ್ಸ್ ಒಂದು ಶಾರ್ಟೇಜ್ ಮಾಡೋರು, ಲಾಸ್ಟಿಗೆ ಕೂಟ್ ಮಾಡೋರು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಂಗೆ ಆಗಿದೆ. ನಾವು ಈಗ ಓದಬೇಕು ಅಂತ ಎಷ್ಟೇ ಇಂಟ್ರೆಸ್ಟಾಗಿ ಕೂತಿದ್ರು ಕಾಲೇಜಲ್ಲಿ, ನಮ್ಮ ಫ್ರೆಂಡ್ಸ್ನ ಅವ್ರನ್ನ ನೋಡಿ ಮಧ್ಯಾಹ್ನಕ್ಕೆ ಎದ್ದೋಗೋದು. ನಾವೀಗ ಕಡಿಮೆ ಜನ ಕೂತಿರ್ತೀವಲ್ಲ, ಅವಾಗ ನಮಗೆ ಅನ್ಸೋದು ಎಲ್ಲರೂ ಹೋಗಿದ್ದಾರೆ, ನಾವು ಕೂತ್ಕೊಂಡು ಏನು ಮಾಡೋದು ಅಂತ. ನಾವು ಎದ್ದೋದಾದ್ಮೇಲೆ ನಮ್ಮ ಟೀಚರ್ ಅವ್ರು ಬರೋರು ಪೀಡ್ ಮುಗಿಸ್ಕೊಂಡು, ಅವಾಗ ನಮ್ಗೆ ಅನ್ನಿಸ್ತಿತ್ತು, ಅಯ್ಯೋ ರಾಮ, ಅವಾಗ ಓದಿದ್ರೇ ಇನ್ನೊಂದು ಮಕ್ಕಳು ಸಹವಾಸ ಮಾಡಿ ಒಂದು ಕಂಪ್ನಿಗೆ ಹೋಗ್ಬೋದಿತ್ತು. ಈಗ ಫೋನ್ ಮಾಡ್ತಾರೆ, ಮಚ್ಚ ನಿಮ್ಮ ಕಂಪ್ನಿಯಲ್ಲಿ ವೇಕೆನ್ಸಿ ಇದೆಯಾ ಅಂತ. ಕೆಲವ್ರು ಯಾರು ಅಲ್ಲಿ ಕುತ್ಕೊಂಡು ಚೆನ್ನಾಗಿ ಅಂದರೆ ಇಂಟ್ರೆಸ್ಟ್ ತೋರಿಸಿ ಓದಿದ್ರು, ಅವರೆಲ್ಲ ಈಗ ಎಲ್ಲೆಲ್ಲೋ ಇದ್ದಾರೆ. ಹಾಗೆ ಅಂದರೆ ಒಂದು ನಮ್ಮ ಲೈಫಲ್ಲಿ 2 ಇಂಪಾರ್ಟೆಂಟ್ ಆಗುತ್ತೆ, ಒಂದು ಬ್ಯಾಕ್ಗ್ರೌಂಡು, ಒಂದು ಇನ್ಕಮ್ಮು, ಮತ್ತು ಇನ್ನೊಂದು 3 ಹೇಳ್ತೀನಿ. ಇನ್ನೊಂದು ಎಜುಕೇಷನ್ ಮೈನ್ ಇಂಪಾರ್ಟೆಂಟು. ನಮ್ಮ ರಂಗಣ್ಣ ನೋಡಿ ಹಿಂದೆ ಕೂತ್ಬಿಟ್ಟವ್ರಿ, ಆಟೋದಲ್ಲಿ ಟೆಂಪೋದಲ್ಲಿ ಹೋಗ್ತಾವ್ರಿ. ಇನ್ನೊಂದು ಚೂರು ಲೇಟ್ ಆಗಿದ್ರೆ ನನ್ನ ಜೊತೆ ಬರ್ತಿದ್ರು. ಏನೋ ಹೇಳ್ತಿದ್ನಲ್ಲ, ಮನಿ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಹಾಗೆ ಮನಿ ಹೇಗೆ ಇಂಪಾರ್ಟೆಂಟು, ನಮಗೆ ಎಜುಕೇಷನು ಹಾಗೆ ಇಂಪಾರ್ಟೆಂಟ್ ಆಗುತ್ತೆ.
ಈಗೇನು ಈಗಿರೋ ಸಿಚುವೇಶನ್ಗೆ ಅಷ್ಟು ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲ ನನ್ನ ಪ್ರಕಾರ ಅಷ್ಟು ಎಜುಕೇಷನ್ ಇಂಪಾರ್ಟೆಂಟೇ ಅಲ್ಲ. ಯಾಕಂದರೆ ಈಗೆಲ್ಲ ಎಜುಕೇಷನ್ನು ಮಾರಾಟಕ್ಕೆ ಇಟ್ಬಿಟ್ಟವ್ರೆ, ಯಾರು ಬೇಕಾದರೂ ಕೊಂಡ್ಕೊಬೋದು, ಆ ಥರ ಇದೆ ಈಗ ಸಿಸ್ಟಮು. ನಿನ್ನ ಹತ್ರ ದುಡ್ಡಿದೆಯಾ, ನೀನು ಯಾವುದು ಸೆಕೆಂಡ್ ಪಿ ಯು ಸಿನಾ, ಡಿಗ್ರಿನಾ, LLBನ, MBBನ ಯಾವ್ಯಾವ ಬರ್ತಾವೆ ಎಲ್ಲ ನೀನು ಜಮಾಯಿಸ್ಬೋದು, ಎಲ್ಲನೂ ಆಗ್ಬೋದು. ಅದಕ್ಕೆ ನಮಗೆ ಏನದ್ರ ಮೇಲೆ ಇಂಟ್ರೆಸ್ಟು ಅಂದರೆ ಹೀರೋ ಆಗೋಕ್ಕೆ ಇಂಟ್ರೆಸ್ಟು. ಯಾಕೆ ಹೇಳ್ತೀನಿ ಕೇಳಿ, ನಾವು ಎಜುಕೇಷನ್ ಆಗಿಲ್ಲ ಅಂದರೂ ಏನೇ ಆಗಿಲ್ಲ ಅಂದ್ರೂ ಹೀರೋ ಆದರೆ ಎಲ್ಲ ಕ್ಯಾರೆಕ್ಟ್ರೂ ಮಾಡ್ಬೋದು. ನೀವು ಪೊಲೀಸು ಆಗ್ಬೋದು, ಕಳ್ಳನೂ ಆಗ್ಬೋದು, ಮತ್ತು ಕಾಮಿಡಿಯನ್ನು ಆಗ್ಬೋದು, ಹಾಗೆ ಡಾಕ್ಟ್ರು, ಇಂಜಿನಿಯರಿಂಗ್ ಎಲ್ಲನೂ ಆಗ್ಬೋದು. ಅದರಲ್ಲಿ ಫಿಲಮ್ ಇಂಡಸ್ಟ್ರಿಯಲ್ಲಿ ನಮ್ಮ ಆಸೆ ಏನಿದೆಯೋ ಎಲ್ಲ ಪೂರೈಸ್ಕೋಬೋದು, ಆ ಥರ ಇರುತ್ತೆ. ಮತ್ತು ಇಂತೂ ಈ ಚಳಿಗೆ ನಮಗಂತೂ ಯಪ್ಪ ದೇವ್ರೆ, ಇದೇ ಥರ ನಮ್ಗೆ ಸಪೋರ್ಟ್ ಮಾಡಿ. ಯಾರ್ಯಾರು ಸಪೋರ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ಮತ್ತೊಮ್ಮೆ ಟ್ಯಾಂಕ್ಸ್ ಹೇಳ್ತೀನಿ. ಯಾರ್ಯಾರು ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ವಿಡಿಯೋ. ನೀವು ಲಾಗ್ಸು ಸ್ಟಾರ್ಟ್ ಮಾಡಿ. ಏನೇ ಡೌಟ್ ಇದ್ದರೂ ನನ್ನನ್ನು ಕೇಳಿ, ಕಮೆಂಟ್ ಹಾಕಿ, ನಾನು ಹೇಳ್ತೀನಿ ನನಗೆ ಗೊತ್ತಿರೋದು. ಮತ್ತೆ ಸಿಗೋಣ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಓಕೆ ಸ್ಟಾರ್ಸ್, ಬಾಯ್.